ಕೆದಕ್ತಾ ಹೋಯ್ತಾ ಇದ್ದಂಗೆ ಹೊಸ ಹೊಸ ಕತೆಗಳು ಉಟ್ಕೋತಾವಲ್ಲ, ಎಲ್ಲ ಇಲ್ಗೆ ಮುಗ್ದೋದ್ವಾ? ಇನ್ನು ಏನಾದ್ರೂ ರಹಸ್ಯಗಳು ಉಳ್ಕೊಂಡಿದಾವ? ವಿನಂತಿ, ಸಾವಿತ್ರಿ, ಭದ್ರ ಕಾರಣ ಇಲ್ದೆ ಹಂಗೆಲ್ಲ ಮಾಡಕ್ಕಿಲ್ಲ. ಹೊಸ ಸುಮ್ಕೆ ಇರ್ತೀರಾ? ಲೆಕ್ಕಾಚಾರ ಅವ್ರೆ, ಎಲ್ಲಿದ್ದೀರಾ? ನಮ್ ದೊಡ್ಡಪ್ಪ ಕರಿತಾವ್ರೆ, ಬಿರ್ನೆ ಒಳಗ್ ಬಂದ್ಬಿಡಿ. ಅವ ನೋಡವ ಅಲ್ಲಿ ನೋಡ್ತಾವೆ. ಅವ್ಳು ನೋಡ್ಕೊಂಡು ಏನೇ ಮಾಡ್ತಾಳೆ. ನೋಡಿದ್ರೆ ನೋಡ್ತಾಳ್ತು, ಬಿಸಿ ಅದೇ ತಾನೇ ಬರೋದು. ಅಮ್ಮ ಹೇಳು, ನೀವು ಬರ್ತಾರಂತೆ. ಅಯ್ಯೋ, ಇದು ವಿದ್ಯಾಕ್ಕ ಅವ್ರ ಅವ್ವ ಅವ್ರ ಹೋಟ್ಲಲ್ವೇ? ಅಂದ್ರೆ ಇವ್ರೇ ಸಿಕ್ಕಾಕ್ಸ್ಬೇಕು ಅಂತ ಏನೋ ಕಿತಾಪತಿ ಮಾಡವ್ರೆ. ಎಲ್ಲ ಸರಿ ಹೋಯ್ತದೆ ಅನ್ನೋಷ್ಟರಲ್ಲಿ ಏನಪ್ಪ ಇದು? ಬಾಬಾ, ಲೆಕ್ಕಾಚಾರ ಬಂದ್ರು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಬರೋಕೆ ಹೇಳಿದ್ರಂತೆ? ಏನಿಲ್ಲ, ನೀನ್ ತಂದಿರೋ ಇಡ್ಲಿ ವಡೆ ಸಾನೆ ಸಂದಾಗದೆ. ಯಾವ ಹೋಟ್ಲಿಂದ ತಂದೆ ಅಂತ ಕೇಳುಮ ಅಂತ ಕರೆದೆ ಅಷ್ಟೇ. ಗೌಡ್ರೆ, ಅದು ಎಲ್ಲಿಂದ ತಂದ್ರೆ ಅಂತ ಕೇಳಿದ್ರೆ ಇದ್ಯಾಕೆ ಹಿಂಗ್ ನಡಕ್ತಾ ಇದ್ದೀರಾ? ನಮ್ ಬಾವ ಕೇಳ್ತಾರೆ. ಗೌಡ್ರೆ, ಅದು ಭದ್ರೇಗೌಡ್ರು ಅವ್ರ ಅತ್ತೆ ಒಂದು ಹೋಟ್ಲ್ ಮಾಡಿಕೊಟ್ಟಿದಾರಲ್ಲ, ಆ ಹೋಟ್ಲಿಂದ ತರಿಸಿದೆ. ನಮ್ ಭದ್ರ ಅವ್ರಿಗೆ ಹೋಟ್ಲ್ ಮಾಡ್ಕೊಟ್ಟವನ? ಹ್ಞೂ ಅವರೇ. ಅಯ್ಯೋ ಭದ್ರ, ಇದೆಲ್ಲ ಯಾವಾಗ ಮಾಡ್ದಪ್ಪ? ಹತ್ರ ಆಗ್ಲೇ ತಿಂಗಳಾಯ್ತು ಅವರೇ. ಅದು ಅವ್ರು ಮೊದಲನೇ ಗೀತ ಅವ್ರ ಅತ್ತೆ ಮನೆಗೆ ಹೋಗಿದ್ರಲ್ಲ, ಆಗ. ಅಲ್ಲ, ಅವ್ ಹೋಟ್ಲು ಮಾಡಿಕೊಳ್ಳಕ್ಕೆ ನಮ್ ದುಡ್ಡು ಕೊಟ್ನೆ, ಅವನ್ಗೆಲಿಂದ ಬರ್ತದೆ? ಬಾವಾ, ನೀವೇನ ಕೊಟ್ಟಿದ್ರೆ? ಗೌಡ್ರೆ, ಅದು ಭದ್ರೇಗೌಡರು ಅವ್ರ ಸ್ವಂತ ಲೆಕ್ಕದಲ್ಲಿ 5 ಲಕ್ಷ ದುಡ್ಡು ಕೇಳಿದ್ರು. ಆಮ್ಯಾಕೆ ಆದಷ್ಟು ಬಿರ್ನೆ ವಾಪಸ್ ಕೊಡ್ತೀನಿ, ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ನಮ್ಮ ಅಪ್ಪಯ್ಯಗೆ ಗೊತ್ತಾಗದ್ ಬೇಡ ಅಂತಲೂ ಹೇಳಿದ್ರು. ಅದಕ್ಕೆ ನಿಮ್ಮಿಂದ ಮುಚ್ಚಿಟ್ಟಿದ್ದೆ. ಇದು ಇವ್ನ್ ಮಾಡಿರೋದು ನಿಂಗೆ ಸರಿ ಕಾಣ್ತಾ ಇದೆಯೇ?
ಒಂದ್ ಕಡೆ ನಿನ್ ಮಾತ್ ಮೀರಿ ಅವಳನ್ನ ಓದಕ್ ಸೇರ್ಸವ್ನೆ, ಇನ್ನೊಂದ್ ಕಡೆ ಹಟ್ಟಿಯವ್ರಿಗೆಲ್ಲ ಗೊತ್ತಿಲ್ದೆ ಈಟೊಂದ್ ದೊಡ್ಡ ಕೆಲ್ಸ ಮಾಡವ್ನೆ. ಕೆದಕ್ತಾ ಹೋಯ್ತಾ ಇದ್ದಂಗೆ ಹೊಸ ಹೊಸ ಕತೆಗಳು ಉಟ್ಕೋತಾವಲ್ಲ, ಎಲ್ಲ ಇಲ್ಗೆ ಮುಗ್ದೋದ್ವಾ ಇನ್ನು ಏನಾದ್ರೂ ರಹಸ್ಯಗಳು ಉಳ್ಕೊಂಡಿದಾವ? ವಿನಂತಿ, ಸಾವಿತ್ರಿ, ಭದ್ರ ಕಾರಣ ಇಲ್ದೆ ಹಂಗೆಲ್ಲ ಮಾಡಕ್ಕಿಲ್ಲ. ಒಸಿ ಸುಮ್ಕೆ ಇರ್ತೀರಾ? ಅಕ್ಕ, ನಾವು ಶಿವರಾಮೇಗೌಡರಿರೋ ಮನೇಲಿ ಬದುಕ್ತಾ ಇರೋದು. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂದ್ರೆ ಹೆಂಗಕ್ಕ? ತಪ್ಪು ಯಾರೇ ಮಾಡಿದ್ರು ತಪ್ಪೇಯ ತಾನೆ? ಇದೇ ಕೆಲ್ಸವ ನನ್ನ ಮಗ ಸುಭಾಷ ಮಾಡಿದಿದ್ರು ನನ್ಗೆ ಗೊತ್ತಿರ್ಲಿಲ್ಲ ಅಕ್ಕ. ಬೇರೆಯವ್ರು ಮಾಡಿದ್ರೆ ಮೋಸ, ಭದ್ರ ಮಾಡಿದ್ರೆ ಅದ್ ಹೆಂಗ್ ಸರಿ ಆಯ್ತದ ಹೇಳಿ? ಹಿಂಗಾಗಿರ್ತದೆ ಅಂತ ನಾವ್ ಯಾರು ಯೋಚನೆ ಮಾಡಿರ್ಲಿಲ್ಲ. ನಮ್ ಭದ್ರ ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ. ಬಾಬಾ ಅವ್ನು ಮಾಡಿರೋದು ತೆಪ್ಪೆಯ. ನೀವೇನ್ ತೀರ್ಮಾನ ತಗೋತಿರೋ ತಕೊಳ್ಳಿ. ಇಲ್ಲ, ಅವಳ ಅವನ ಹೋಟ್ಲಿಂದ ಇದನ್ನ ತರಿಸಿದಿರಿ ಅಂತ ಅಂದಿದ್ರೆ ನಾನು ಇದನ್ನ ಎಡಗೈಲೂ ಮುಟ್ತಾ ಇರ್ಲಿಲ್ಲ. ಏನ್ಲಾ ಲೆಕ್ಕಾಚಾರ ಹೇಳ್ತಾ ಇರೋದೆಲ್ಲ ನಿಜವೇ? ಏಯ್, ನಿನ್ನೆ ಕೇಳ್ತಾ ಇರೋದು, ಮಾತಾಡ್ಲಾ? ಹ್ಞೂ ಅಪ್ಪಯ್ಯ. ಆದ್ರೆ ಅಪ್ಪಯ್ಯ, ಈ ವಿಷಯನ ನಿಮ್ಮಿಂದ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ಲಿಲ್ಲ. ಆದಷ್ಟು ಬೇಗ ದುಡ್ಡು ಹಂಚ್ಬಿಟ್ಟು ಲೆಕ್ಕಾಚಾರ ತಾವು ಕೊಟ್ಬಿಟ್ಟು ನಿಮ್ಮ ಹತ್ರ ಶಾನೆ ದೊಡ್ಡ ಮನ್ಸು ಆಗ್ಬಿಟ್ಟಿದ್ಯಪ್ಪ ನೀನು. ಈ ಅಪ್ಪ ಏನ್ ಕೇಳೋದು ಅಂತ ನೀನೇ ನಿರ್ಧಾರ ತಗೊಳ್ತಾ ಇದ್ಯಾ ಅಲ್ವೇ? ಅಯ್ಯೋ, ಖಂಡಿತ ಇಲ್ಲ ಅಪ್ಪಯ್ಯ. ಇನ್ಯಾಕಪ್ಪ ಮಾಡ್ದೆ? ನನ್ನ ಮಗ ನಾನು ಹಾಕಿದ ಗೆರೆ ದಾಟಕ್ಕಿಲ್ಲ, ನನಗೆ ತಿಳಿದೆ ಊಟನೂ ಮಾಡಕ್ಕಿಲ್ಲ ಅಂತ ದೊಡ್ಡದಾಗಿ ಕೋಟೆನೆ ಕಟ್ಕೊಂಡಿದೆ ನೋಡು. ಇದನ್ನೆಲ್ಲ ನುಚ್ಚು ನೂರು ಮಾಡಕ್ ಮಾಡ್ದ? ಹಾ, ನನ್ನ ಮಗ ಅಂದ್ರೆ ನಾನು ನೆರಳಿದ್ದಂಗೆ ಅಂತ ಗರ್ವ ಪಡ್ತಾ ಇದ್ನಲ್ಲ, ಪಾಠ ಕಲ್ಸೋದಕ್ಕೆ ಇದೆಲ್ಲ ಮಾಡ್ದ? ಹಿಂಗೆ ನನ್ನ ಆಸೆ ಕನಸುಗಳನ್ನೆಲ್ಲ ಸಾಯಿಸಕ್ಕಿಂತ ಒಂದಕ್ಕಿಂತ ಪ್ರಾಣ ತೆಗೆದು ಬಿಡ್ಬೇಕಾಗಿತ್ತು. ಗೊತ್ತಿಲ್ಲದೆ ಮಾಡಿರೋದು ಹೆಂಗದೆ ಅಂದ್ರೆ, ನಾನು ಬದುಕಿದ್ದಾಗೇನೆ ನನಗ್ ಕೊಳ್ಳಿಟ್ಟಂಗದೆ. ಮಾಡಿದ ಕೆಲ್ಸ ಅದೇ ಅಲ್ವಾ ಮೋನ? ಹೀಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಹಿಂಗೆಲ್ಲ ಮಾಡಿರೋನು ನನ್ನ ಮಗನೇ ಅಲ್ಲ. ಆವತ್ತು ನನ್ನ ಮಗ ಆಗಕ್ ಸಾಧ್ಯ ಇಲ್ಲ. ಅಣ್ಣ, ಯಾಕಣ್ಣ ಹಂಗೆಲ್ಲ ಮಾತಾಡ್ತೀಯ? ಏನೋ ಕೆಟ್ಟ
ಹಿಂಗೆಲ್ಲ ಆಗೋಯ್ತು ಬಿಡ್ತು ಅನ್ನಿ. ಕೆಟ್ಟಗಳಿಗೆ ಅಲ್ಲ ಕಂಡ್ಲಾ, ಕೆಟ್ಟ ಗುಣ ಇವನ್ ನನ್ನ ಪಾಳ್ಗೆ ಇಲ್ಲ. ಅಪ್ಪಯ್ಯ, ಚಿಕ್ಕಪ್ಪ ನೀನಾದ್ರೂ ಹೊಸಿ ಅಪ್ಪ ಹಿಂಗೆ ಹೇಳು. ಭದ್ರಾ, ನೀನು ದೊಡ್ಡ ತೆಪ್ಪು ಮಾಡಿಬಿಟ್ಟೆ ಕಣ್ಮಗ. ನೀನೇನೇ ಕೇಳಿದ್ರು ನಮ್ಮ ಅಣ್ಣ ಇಲ್ಲ ಅಂತಿರ್ಲಿಲ್ಲ. ನೀನು ಹಿಂಗೆ ಮಾಡೋಣ ಅಂತಿದ್ದೀನಿ ಅಪ್ಪಯ್ಯ ಅಂತ ಕೇಳಿದ್ರೆ ಅವ್ರಿಲ್ಲ ಅಂತ ಇದ್ರ ಹೇಳು. ಅವ್ರಿಗೆ ನೀನು ದುಡ್ಡು ಕೊಟ್ಟಿದೀಯಾ ಅಂತ ನೋವಾಗ್ತಿಲ್ಲ, ಅವ್ರ ನಂಬಿಕೆಗೆ ನೀನು ಮೋಸ ಮಾಡ್ಬಿಟ್ಟಲ್ಲ, ಅದನ್ನ ಅವ್ರ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಅಲ್ಲ ಕಳ್ಳ ಭದ್ರ, ಯಾಕ್ಲ ಹಿಂಗ್ ಮಾಡ್ಬಿಟ್ಟೆ? ನಿಮ್ಮಪ್ಪ ನಿನ್ನ ತನ್ನ ಎದೆಯೊಳಗ್ ಮಡ್ಕೊಂಡು ಜ್ವಾಪಾನ ಮಾಡ್ತಾ ಇದ್ದ. ಆದ್ರೆ ನೀನು ಬರೀ ಅವನಿಗೆ ಇಷ್ಟ ಇದ್ದೇನೆ ಕೆಲ್ಸನೇ ಮಾಡ್ತಿದೀಯಲ್ಲೋ ಮುಟ್ಟಾಳ. ನನ್ನ ಮಗ ಶಿವರಾಮೇಗೌಡನ ಮಗ ನೀನ ಏನೋ. ಭದ್ರ, ಏನ್ಲ ಇದೆಲ್ಲ? ನೀನ್ ಹಿಂಗ್ ಮಾಡ್ತೀಯ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ಅಪ್ಕೊಂಡ್ಬಿಡು, ಈಗ್ಲೂ ಟೈಮ್ ಅದ. ಏನಾದ್ರೂ ನೀನ್ ಮುಚ್ಚಿಟ್ಟಿದ್ರೆ ಈಗ್ಲೇ ಹೇಳ್ಬಿಡ್ಲಾ? ಇದಕ್ಕೆಲ್ಲ ಕಾರಣ ಆ ಮನೆ ಆಳಿನೇ. ಅಲ್ಲಿ ನಿಂತೋಳ್ ನೋಡು. ಅವ್ವ ಮಗಳು ಸೇರ್ಕೊಂಡು ನಮ್ ಮನೆ ಹಾಳ್ ಮಾಡೋದಲ್ದೆ ಈಗ ಅಪ್ಪ ಮಗನ್ ಮದೇನೋ ತಂದಿಟ್ಬಿಟ್ರು. ಭದ್ರ, ಏನೇ ಆದ್ರೂ ನಿನ್ನ ಬುದ್ಧಿ ನಿನ್ನ ಕೈನಾಗಿರ್ಬೇಕಿತ್ತು. ನೀನು ಅಣ್ಣನಿಗೆ ಹಿಂಗೆ ಮೋಸ ಮಾಡಬಾರ್ದಾಗಿತ್ತು.